ಒಂದ್ಸಲ ಒಬ್ಬ ವ್ಯಕ್ತಿ ಗೌತಮ ಬುದ್ಧನ ಹತ್ರ ಹೋಗ್ತಾನೆ. ಅವನ ಹೆಸರು ಚಕ್ಷುಪಾಲ್ ಅಂತ. ಆ್ಯಕ್ಚುಲಿ ಚಕ್ಷು ಅಂತ ಹೇಳಿದ್ರೆ ಕಣ್ಣು ಅಂತ ಅರ್ಥ ಬರುತ್ತೆ. ಆದರೆ ಆ ವ್ಯಕ್ತಿಗೆ ಕಣ್ಣೇ ಕಾಣಿಸ್ತಾ ಇರೋದಿಲ್ಲ. ಅವನು ಅಲ್ಲಿ ಗೌತಮ ಬುದ್ಧನ ಹತ್ರ ಹೋಗ್ಬಿಟ್ಟು ನಾನು ನಿಮ್ಮ ಫಾಲೋವರ್ ಆಗಬೇಕು ಅಂತ ಹೇಳಿಬಿಟ್ಟು ಅವನ ಆಶ್ರಮದಲ್ಲೇ ಉಳ್ಕೊತಾನೆ. ಒಂದು ದಿನ ರಾತ್ರಿ ಆ ಚಕ್ಷುಪಾಲ್ ಹೀಗೆ ಊಟ ಆದಮೇಲೆ ವಾಕಿಂಗ್ ಹೋಗೋಣ ಅಂತ ನಡ್ಕೊಂಡು ಹೋಗಬೇಕಾದ್ರೆ ಅವನ ಆ ಗುಡಿಸಲಿನ ಮುಂದೆ ಒಂದು ಇರುವೆಗಳು ಹೋಗ್ತಾ ಇರುತ್ತೆ. ಅದನ್ನು ಗೊತ್ತಿಲ್ಲದೆ ಆ ಚಕ್ಷುಪಾಲ್ ತುಳಿದ್ಬಿಡ್ತಾನೆ. ಸೊ ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ನಾನು ಇರುವೆ ತುಳಿದ್ಬಿಟ್ಟು ಸಾಯಿಸಿದೆ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ಯಾಕೆಂದರೆ ಅವನಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ, ಸೊ ಗೊತ್ತಾಗೋದಿಲ್ಲ. ಮಾರನೇ ದಿನ ಇನ್ನು ಉಳಿದ ಬುದ್ಧನ ಅನುಯಾಯಿಗಳೆಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಆ ಚಕ್ಷುಪಾಲ್ ಗುಡಿಸಲಿನ ಮುಂದೆ ಆ ಇರುವೆಗಳೆಲ್ಲ ಸತ್ತು ಬಿದ್ದಿರೋದನ್ನ ನೋಡ್ತಾರೆ. ನೋಡಿಬಿಟ್ಟು ಈ ಚಕ್ಷುಪಾಲ್ ತುಂಬ ಪಾಪ ಮಾಡಿಬಿಟ್ಟಿದ್ದಾನೆ, ಇಷ್ಟೊಂದು ಇರುವೆಗಳನ್ನ ಸಾಯಿಸ್ಬಿಟ್ಟಿದ್ದಾನೆ ಅಂತ ಅಂದ್ಕೊತಾರೆ. ಹಾಗಂದ್ಕೊಂಡು ಗೌತಮ ಬುದ್ಧನ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ನೋಡು ಈ ಚಕ್ಷುಪಾಲು ಆ ಇರುವೆಗಳನ್ನೆಲ್ಲ ಸಾಯಿಸ್ಬಿಟ್ಟಿದ್ದಾನೆ, ತುಂಬ ದೊಡ್ಡ ಪಾಪ ಮಾಡಿಬಿಟ್ಟಿದ್ದಾನೆ ಅಂತ ಎಲ್ಲ ಅವರು ಬುದ್ಧನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾರೆ, ಇಲ್ಲ, ಚಕ್ಷುಪಾಲ್ ತುಂಬ ಒಳ್ಳೆಯವನು, ಅವನು ಯಾರಿಗೂ ನೋವು ಮಾಡುವಂಥವನಲ್ವೇ ಅಲ್ಲ, ಅವನಿಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬುದ್ಧ ಹೇಳ್ತಾರೆ. ಒಂದು ವೇಳೆ ಅವನು ಇರುವೆನ ಸಾಯಿಸಿದ್ರು ಕೂಡ ಅವನಿಗೆ ಕಣ್ಣು ಕಾಣಿಸಿರೋದಿಲ್ಲ ಆಗಿರ್ಬೋದು. ಅದು ಸರಿ, ನೀವೆಲ್ಲ ಚಕ್ಷುಪಾಲ್ ಆ ಇರುವೆಗಳನ್ನ ಸಾಯಿಸಿರೋದನ್ನ ನೀವು ನೋಡಿದ್ರಾ ಅಂತ ಬುದ್ಧ ಆ ಫಾಲೋವರ್ಸ್ಗೆ ಕೇಳ್ತಾರೆ. ಅದಕ್ಕೆ ಆ ಫಾಲೋವರ್ಸ್ ಇಲ್ಲ ನಾವು ಯಾರೂ ನೋಡಿಲ್ಲ, ಆದರೆ ಅವ್ನ ಗುಡಿಸ್ಲಿನ ಮುಂದೆ ಆ ಇರುವೆಗಳು ಸತ್ತು ಬಿದ್ದಿದ್ವು, ಅದಕ್ಕೆ ಹೀಗೆ ನಾವು ಹೇಳಿದ್ವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾರೆ, ನೋಡಿ ನೀವು ಯಾರೂ ನೋಡಿಲ್ಲ, ಹಾಗೆಯೇ ನೀವು ಯಾರೂ ನೋಡ್ದೇ ಹೇಗೆ ಚಕ್ಷುಪಾಲ್ ಆ ಇರುವೆಗಳನ್ನ ಸಾಯಿಸ್ದ ಅಂತ ಬಂದು ನನ್ನ ಹತ್ರ ಹೇಳ್ತಾ ಇದ್ದೀರೋ, ಹಾಗೆಯೇ ಆ ಚಕ್ಷುಪಾಲ್ ಕೂಡ ಆ ಇರುವೆಗಳನ್ನ ನೋಡ್ದೇ ಸಾಯಿಸಿದಾನೆ ಅಷ್ಟೆ. ಸೊ ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಫಾಲೋವರ್ಸ್ ಕೇಳ್ತಾರೆ, ಹಾಗಾದರೆ ಅವನಿಗೆ ಪಾಪ ಸುತ್ಕೊಳ್ಳೋದಿಲ್ವಾ, ಈ ರೀತಿ ಇರುವೆಗಳನ್ನೆಲ್ಲ ಸಾಯಿಸಿದಾರಲ್ವಾ ಅಂತ ಕೇಳಿದಾಗ, ಇಲ್ಲ, ಅವನು ತಿಳಿದೇ ಮಾಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ಪಾಪ ಸುತ್ತೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಫಾಲೋವರ್ಸ್ ಕೇಳ್ತಾರೆ, ಸರಿ ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತೀರಾ, ಅವನು ಯಾವುದೇ ಪಾಪ ಮಾಡಲ್ಲ ಅಂತ ಹೇಳಿದರೆ ಅವನಿಗೆ ಯಾಕೆ ಕಣ್ಣು ಕಾಣಿಸೋದಿಲ್ಲ ಅಂತ ಆ ಫಾಲೋವರ್ಸ್ ಗೌತಮ ಬುದ್ಧನ ಕೇಳ್ತಾರೆ. ಅದಕ್ಕೆ ಆ ಗೌತಮ ಬುದ್ಧ ಹೇಳ್ತಾರೆ, ಅವನು ಇಂದಿನ ಜನ್ಮದಲ್ಲಿ ಒಬ್ಬ ಡಾಕ್ಟರ್ ಆಗಿರ್ತಾನೆ. ಅವನು ಎಷ್ಟು ಒಳ್ಳೆಯ ವೈದ್ಯ ಅಂತ ಹೇಳಿದರೆ ಅವನು ಯಾರಿಗೆ ಟ್ರೀಟ್ ಮಾಡಿದ್ರೂ ತುಂಬ ಚೆನ್ನಾಗಿ ಬೇಗ ಹುಷಾರಾಗ್ತಾ ಇರ್ತಾರೆ. ಅವನ ಕೈಗುಣ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ. ಆ ಊರಲ್ಲಿ ಒಬ್ಬ ಹೆಂಗಸಿಗೆ ಯಾವುದೋ ಕಾಯಿಲೆಯಿಂದ ಆ ಹೆಂಗಸಿನ ಕಣ್ಣು ಹೋಗ್ಬಿಟ್ಟಿರುತ್ತೆ. ಸೊ ಆ ಹೆಂಗಸು ಈ ಚಕ್ಷುಪಾಲ್ ಹತ್ರ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೋತಾರೆ. ಟ್ರೀಟ್ಮೆಂಟ್ ತೊಗೊಂಡು ಆ ಹೆಂಗಸು ಹೇಳ್ತಾರೆ, ನೀವೇನಾದರೂ ನನ್ನ ಕಣ್ಣು ವಾಪಸ್ ಬರೋ ಥರ ಮಾಡಿದ್ರೆ ನನ್ನ ಜೀವನ ಪೂರ್ತಿ ನಿಮ್ಮ ಸರ್ವೆಂಟಾಗಿ ಸ್ಲೇವ್ ಆಗಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಆ ಹೆಂಗಸು ಹೇಳ್ತಾರೆ. ಅದಕ್ಕೆ ಆ ಚಕ್ಷುಪಾಲ್ ಒಪ್ಕೊಂಡು ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ. ಅವರು ಒಂದು ಆಯಿಂಟ್ಮೆಂಟ್ನ ಪ್ರಿಪೇರ್ ಮಾಡಿಬಿಟ್ಟು ಆ ಹೆಂಗಸಿಗೆ ಕೊಟ್ಬಿಟ್ಟು ಇದನ್ನ ದಿನ ಹಚ್ಚೋ, ನಿನಗೆ ಹುಷಾರಾಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವಲ್ಪ ದಿನ ಆ ಹೆಂಗಸು ಆ ಆಯಿಂಟ್ಮೆಂಟ್ ಹಚ್ತಾ ಬರ್ತಿದ್ದಂಗೆ ಕಣ್ಣು ತುಂಬ ಚೆನ್ನಾಗಿ ಕಾಣಿಸಿ ಮುಂಚಿನ ಥರ ಆಗುತ್ತೆ. ಆದರೆ ಆ ಹೆಂಗಸಿಗೆ ಒಂದು ಭಯ ಆಗ್ಬಿಡುತ್ತೆ, ಅಯ್ಯೋ ನನ್ನ ಕಣ್ಣು ವಾಪಸ್ ಬಂತು, ಆದರೆ ಜೀವನ ಪೂರ್ತಿ ಆ ಡಾಕ್ಟರ್ ಕೈ ಕೆಳಗೆ ಸ್ಲೇವ್ ಆಗಿ ಸರ್ವೆಂಟ್ ಥರ ನಾನು ಕೆಲಸ ಮಾಡಬೇಕಾ, ಬೇಡಪ್ಪ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡು ಆ ಹೆಂಗಸು ಏನು ಮಾಡ್ತಾರೆ, ಮತ್ತೆ ಚಕ್ಷುಪಾಲ್ ಹತ್ರ ಹೋಗ್ಬಿಟ್ಟು ನೀವೇನು ಆಯಿಂಟ್ಮೆಂಟ್ ಕೊಟ್ಟರೋ ಏನೋ ನನ್ನ ಕಣ್ಣು ಇನ್ನೂ ಸರಿಯೇ ಹೋಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಚಕ್ಷುಪಾಲ್ಗೆ ಅರ್ಥ ಆಗುತ್ತೆ, ಈಗ ಹೆಂಗಸು ಸುಳ್ಳು ಹೇಳ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಯಿಂಟ್ಮೆಂಟ್ ತೊಗೊಂಡ್ಮೇಲೆ ಖಂಡಿತ ಹುಷಾರಾಗಲೇಬೇಕು, ನಾನು ಅಂಥ ಔಷಧಿ ಕೊಟ್ಟಿದ್ದೀನಿ, ಆದರೂ ಸುಳ್ಳು ಹೇಳ್ತಾ ಇದ್ದಾರಲ್ವಾ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಸರಿ ನಿನಗೆ ಬೇರೆ ಔಷಧಿ ಮಾಡಿಕೊಡ್ತೀನಿ, ಸೊ ನಿನ್ನ ಕಣ್ಣು ಮತ್ತೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆ ಚಕ್ಷುಪಾಲ್ ಬೇರೆ ಆಯಿಂಟ್ಮೆಂಟ್ನ ಆ ಹೆಂಗಸಿಗೆ ಕೊಡ್ತಾರೆ. ಆ್ಯಕ್ಚುಲಿ ಚಕ್ಷುಪಾಲ್ ಕಣ್ಣು ಮತ್ತೆ ಕುರುಡಾಗುವಂತಹ ಆಯಿಂಟ್ಮೆಂಟ್ನ ಕೊಟ್ಟಿರ್ತಾರೆ. ಆ ಹೆಂಗಸು ಮತ್ತೆ ಆ ಆಯಿಂಟ್ಮೆಂಟ್ನ ಹಚ್ತಾರೆ, ಆದರೆ ಮುಂಚಿನ ಥರ ಮತ್ತೆ ಕಣ್ಣು ಕುರುಡಾಗ್ಬಿಡುತ್ತೆ. ಸೊ ಈ ಒಂದು ತಪ್ಪನ್ನ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಚಕ್ಷುಪಾಲ್ಗೆ ಕಣ್ಣು ಹೋಗಿರುತ್ತೆ. ಇದನ್ನು ಗೌತಮ ಬುದ್ಧ ಅಲ್ಲಿರೋ ಅನುಯಾಯಿಗಳಿಗೆ ಹೇಳ್ತಾರೆ. ಹಾಗೆ ಹೇಳ್ತಾರೆ, ನೋಡಿ, ನೀವು ಯಾವುದೇ ಪಾಪನ ತಿಳಿದು ಮಾಡಿದ್ರೆ ಅದು ಪಾಪನೇ, ತಿಳಿದೇ ಮಾಡಿದ್ರೆ ಅದು ಪಾಪ ಅಲ್ಲ. ಜೊತೆಗೆ ನಮ್ಮ ಇಂಟೆನ್ಷನ್ ಕರೆಕ್ಟಾಗಿರಬೇಕು. ನಮ್ಮ ಇಂಟೆನ್ಷನ್ ನಾವು ಒಳ್ಳೆಯದಿಟ್ಕೊಂಡು ನಾವು ಯಾವುದೇ ಕೆಲಸ ಮಾಡಿದ್ರೂ ಅದರಿಂದ ಯಾವುದೇ ಪಾಪ ಬರೋದಿಲ್ಲ. ಅದೇ ನಮ್ಮ ಇಂಟೆನ್ಷನ್ ಸರಿ ಇಲ್ಲದೆ ನಾವು ಯಾವುದಾದ್ರೂ ತಪ್ಪು ಮಾಡಿದ್ರೆ, ಅಥವಾ ನಾವು ಯಾವುದೋ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ನಾವು ಯಾವುದಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ಪಾಪ ಸುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಲೈಫಲ್ಲೂ ನಾವು ಎಷ್ಟೋ ಕೆಲಸ ಮಾಡ್ತೀವಿ, ಎಷ್ಟೋ ಕರ್ಮಗಳನ್ನ ಮಾಡ್ತೀವಿ. ಸೊ ನಮ್ಮ ಕರ್ಮ ನಮಗೆ ತಿರುಗಿಸಿ ಬಂದೇ ಬರುತ್ತೆ. ನಾವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಳ್ಳೆ ಕರ್ಮ ಮಾಡಿದ್ರೆ
ನಮಗೆ ಮತ್ತೆ ಒಳ್ಳೆಯದೇ ಆಗುತ್ತೆ. ಅದು ಈ ಜನ್ಮ ಆಗಿರ್ಬೋದು, ಮುಂದಿನ ಜನ್ಮ ಆಗಿರ್ಬೋದು, ಯಾವಾಗಾದರೂ ಆಗಿರ್ಬೋದು. ಅದೇ ನಮ್ಮ ಇಂಟೆನ್ಷನ್ ಸರಿ ಇಲ್ಲದೆ ನಾವೊಂದು ಕರ್ಮ ಮಾಡಿದ್ರೆ ಅದು ಹಾಗೇ ನಮಗೆ ಕೂಡ ರಿಟರ್ನ್ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಎತ್ತಿನ ಗಾಡಿನಲ್ಲಿ ಆ ಬಂಡಿಗಳು ಹೇಗೆ ಆ ಎತ್ತನ್ನು ಫಾಲೋ ಮಾಡ್ತಾ ಇರುತ್ತೋ ಹಾಗೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ನಾವು ಎಲ್ಲೇ ಹೋದರೂ ಬಿಡೋದಿಲ್ಲ, ನಮ್ಮ ಕರ್ಮ ನಮಗೆ ರಿಟರ್ನ್ ಬಂದೇ ಬರುತ್ತೆ. ಇನ್ನೂ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಒಬ್ಬ ಕಳ್ಳ ರೋಡ್ ಸೈಡಲ್ಲಿ ಚಾಕು ಇಟ್ಕೊಂಡು ನಿಂತಿರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಯಾರಾದರೂ ಆ ರೋಡಲ್ಲಿ ಬಂದರೆ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಆ ಚಾಕಿಂದ ಅವ್ರನ್ನ ಕೊಯ್ದು ಆ ಕೈಲಿರೋದಕ್ಕೆ ಕಿತ್ಕೊಂಡು ಓಡೋಗಬೇಕು, ದರೋಡೆ ಮಾಡೋದೇ ಅವ್ನ ಇಂಟೆನ್ಷನ್ ಆಗಿರುತ್ತೆ. ಅದೇ ಒಬ್ಬ ಆಪ್ರೇಷನ್ ಥಿಯೇಟರಲ್ಲಿ ಡಾಕ್ಟರು ಅದೇ ಚಾಕುವಿಂದ ಒಬ್ಬ ಮನುಷ್ಯನ ಆಪ್ರೇಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಸೊ ಇಬ್ಬರು ಕೈಯಲ್ಲಿರೋದು ಒಂದೇ, ಆ ಕಳ್ಳನ ಕೈಯಲ್ಲಿರೋದು ಒಂದೇ, ಡಾಕ್ಟರ್ ಕೈಯಲ್ಲಿರೋದು ಒಂದೇ, ಅದು ಚಾಕು. ಸೊ ಇಬ್ಬರು ಕೂಡ ಮನುಷ್ಯನ ಬಾಡಿನ ಕಟ್ ಮಾಡ್ತಾರೆ. ಆದರೆ ಇಬ್ಬರಲ್ಲೂ ಇರುವಂತಹ ಇಂಟೆನ್ಷನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರದ್ದು ತುಂಬ ಒಳ್ಳೆ ಇಂಟೆನ್ಷನ್ ಆಗಿದ್ದರೆ ಇನ್ನೊಬ್ರದ್ದು ಸ್ವಾರ್ಥ ಅಥವಾ ಕೆಟ್ಟ ಇಂಟೆನ್ಷನ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಸಿಗುವಂತಹ ಫಲ ಅಥವಾ ನಮ್ಮ ಕರ್ಮ ಹೇಗೆ ರಿಟರ್ನ್ ಬರುತ್ತೆ ಅಂದರೆ ನಮ್ಮ ಇಂಟೆನ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳೆಯೋದಕ್ಕೆ ಸಾಧ್ಯ. ನೀವು ಮಾವಿನ ಹಣ್ಣು ಬಿತ್ತಿದ್ರೆ ಮಾವಿನ ಹಣ್ಣೇ ಬೆಳಿತೀರ, ಬೇವಿನ ಹಣ್ಣು ಬಿತ್ತಿದ್ರೆ ಬೇವಿನ ಹಣ್ಣೇ ಸಿಗುತ್ತೆ. ನೀವು ಬೇವಿನ ಹಣ್ಣನ್ನ ಮಣ್ಣಿಗೆ ಹಾಕ್ಬಿಟ್ಟು ಮಾವಿನ ಹಣ್ಣು ಬೇಕು ಅಂತ ಕೇಳಿದ್ರೆ ಖಂಡಿತ ಸಿಗೋದಿಲ್ಲ. ಸೊ ನಿಮ್ಮ ಇಂಟೆನ್ಷನ್ ಯಾವಾಗಲೂ ನಿಮಗೂ ಇಷ್ಟ ಆಗೋ ಆಗಿರಬೇಕು, ಬೇರೆಯವ್ರಿಗೂ ಇಷ್ಟ ಆಗಿರಬೇಕು. ನಿಮ್ಮ ಇಂಟೆನ್ಷನ್ ಒಳ್ಳೆಯದಾಗಿರಲಿ.